ಹಾಯ್ ಫ್ರೆಂಡ್ಸ್, ನೋಡಿ ಇವಾಗ ಬಂದ್ಬಿಟ್ಟು ಇನ್ನೇನು ಸೋಮವಾರ ಟೈಮ್ ಬಂದ್ಬಿಟ್ಟು ಇನ್ನೇನು 5:30 6 o'clock ಆ ಥರ ಆಗ್ತಾಯಿದೆ. ಇವಾಗ ಬಂದಿದ್ದೀನಿ. ಇಷ್ಟೊತ್ತೂ ಬಟ್ಟೆ ವಾಶ್ ಮಾಡ್ತಾ ಇದ್ದೆ. ಅದು ಬಟ್ಟೆ ವಾಶ್ ಮಾಡಿದ್ದಾಗಿದ್ದಾದಮೇಲೆ ಅಂದರೆ ಇನ್ನೂ ಇಟ್ಟಿದ್ದೀನಿ. ಮತ್ತು ಹೀಗೆ ಬಂದಿದ್ದೀನಿ. ಇದು ಬಂದ್ಬಿಟ್ಟು ನೆನ್ನೆ ಕೊಟ್ಟು ಹೋದರು ಲೆಹಂಗಾ. ಇದು ಈ ಊರವರೇ, ನಾಳೆ ಬೆಳಗ್ಗೆ ಬೇಕು ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಇವಾಗ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇನ್ನು ಸಂತೆಗೆ ಹೋಗಬೇಕು. ಇನ್ನು ಬೆಳಗ್ಗೆಯಿಂದ ಅದೊಂದು ಕೆಲಸ ಮನೆಯಲ್ಲೇ ಮಾಡ್ತಾಯಿದ್ದೆ. ಇನ್ನು ಆಚೆ ಎಲ್ಲನೂ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿ, ಎಲೆ ಎಲ್ಲ ಬಿದ್ದಿತ್ತಲ್ವ ಕ್ಲೀನ್ ಮಾಡಿ, ಆ ಕೋಳಿ ಕೆಳಗಡೆ ಎಲ್ಲನೂ ಕ್ಲೀನ್ ಮಾಡಿ, ಆ ಥರ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಹಾಗೆ ಇವತ್ತು ಸ್ವಲ್ಪ ಮನೆ ಕೆಲಸ ಆ ಥರ ಈ ಥರನೇ ಮಾಡಿಕೊಂಡು ಇದ್ದಿದ್ದು. ಅಷ್ಟೊತ್ತಿಗೆ ಏನು ಬಟ್ಟೆ ಸ್ಟಿಚಿಂಗ್ ಮಾಡೋಕ್ಕೆ ಹೋಗಲಿಲ್ಲ. ಇವಾಗಲೇ ಇದು ಬಂದ್ಬಿಟ್ಟು ಇನ್ನು ಅವ್ರು ಕೇಳಿದರು, ಅಂದರೆ 10th ಅವ್ರಿಗೆ ಸ್ಕೂಲ್ ಡೇ ಇರತ್ತಲ್ವ, ಅವ್ರಿಗೆ ಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಇವಾಗ ಬಂದಿದ್ದೀನಿ. ಏನೂ ಇಲ್ಲ, ಪ್ಲೈನೇ ಪಾಟ್ ನೆಕ್ ಇಟ್ಬಿಟ್ಟು ಪ್ಲೈನ್ ಬ್ಲೌಸ್ ಹೊಲಿಯೋದು. ನೋಡಿ ಇದೇ ಥರನೇ ನೋಡಿ. ಈ ಡಿಸೈನು ನಾನೇ ಹೊಲ್ದಿದ್ದು ಅವ್ರಿಗೆ, ಅವ್ರ ಅಕ್ಕದು, ಅವ್ರಿಗೆ ತಗೊಂಡು ಬಂದಿದ್ದಾಳೆ. ಅವಾಗೆಲ್ಲನೂ ಹೊಲಿದು ಕೊಟ್ಟಿದ್ದೆ ಡಿಸೈನ್ಸ್ ಎಲ್ಲನೂ ತುಂಬಾ ಥರ ಕ್ಲಾತಲ್ಲಿನೇ. ಮತ್ತು ಇವಾಗ ಈ ಹುಡುಗಿದೂ ಸ್ಟಿಚ್ ಮಾಡಬೇಕು. ಬನ್ನಿ ಸ್ಟಿಚ್ ಮಾಡೋಣ. ನೆನ್ನೆ ಎಲ್ಲನೂ ನೈಟಲ್ಲಿ ಇದೆಲ್ಲನೂ ಬಟ್ಟೆ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿದೆ. ಎತ್ಕೊಂಡು ಈ ನಡುವೆ ಎಲ್ಲನೂ ಅರ್ಜೆಂಟಾಗಿ ಎತ್ಕೊಂಡು ಎಲ್ಲಂದರೆ ಅಲ್ಲಿ ಬಿಟ್ಬಿಟ್ಟಿದ್ದೆ. ಅದಕ್ಕೆ ನೆನ್ನೆ ನೈಟ್ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿದೆ. ಇವಾಗ ಬಂದಿದ್ದೀನಿ ಮತ್ತೆ ಗಲೀಜು ಮಾಡೋಕ್ಕೆ. ನಾನು ಇನ್ನು ಇದೊಂದು ಕಿತ್ತು ಅರ್ಜೆಂಟ್, ಇದೇ ಥರ ಅರ್ಜೆಂಟ್ ಇರ್ತಾವಲ್ಲ, ಅರ್ಜೆಂಟ್ಗೆ ಅಂತ ಹೇಳ್ಬಿಟ್ಟು ಎಲ್ಲೊಂದು ಅಲ್ಲಿ ಬಿಟ್ಟು ಓಡೋಗೋದು. ಏನು ಮಾಡೋದು, ಇಲ್ಲೊಂದು ಕೈ ಅಲ್ಲೊಂದು ಕೈ ಮಾಡಿಕೊಂಡು ಇನ್ನೇನು ಮಾಡೋಕ್ಕಾಗಲ್ಲ. ಫ್ರೀ ಇದ್ದಾಗ ಎಲ್ಲ ಕೆಲಸ ನೋಡಿ. ಇವತ್ತು ಅದಕ್ಕೋಸ್ಕರ ಈ ನಡುವೆ ಹಬ್ಬ ಹಿಂದಿನ ದಿನದಿಂದನೂ ತುಂಬಾ ಕೆಲಸ ಇತ್ತು. ಬಟ್ಟೆ ಸ್ಟಿಚಿಂಗ್ ಇತ್ತಲ್ವ, ಕೆಲವೊಂದೆಲ್ಲ ಎಲ್ಲಿಂದಲ್ಲಿ ಇದ್ದೋಗಿತ್ತು. ಅದಕ್ಕೆ ಇವತ್ತೆಲ್ಲ ಮಾಡಿಕೊಂಡೆ. ಹಾಗೆ ಸ್ನಾನ ಎಲ್ಲ ಮಾಡಿಕೊಂಡು ಇನ್ನೇನು ಸಂತೆಗೂ ಹೋಗ್ಬೇಕಾಗತ್ತೆ. ಸಂತೆಗೂ ಹೋಗೋಣ. ಬೆಳಿಗ್ಗೆ ಬಂದ್ಬಿಟ್ಟು ನೋಡಿ ಏನೆಲ್ಲ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ಬೆಳಿಗ್ಗೆ ಒಬ್ಬರಿಗೆ ಪುಳಿಯೋಗರೆ ಮಾಡಿದೆ, ಒಬ್ಬರಿಗೆ ಮೊಸರನ್ನ ಮಾಡಿದೆ, ಇನ್ನೊಬ್ಬರಿಗೆ ಉಪ್ಮಾ ಮಾಡಿದ್ದೀನಿ. ಎಷ್ಟು ಮಾಡಿದ್ದೀನಿ, 3 ಜನಕ್ಕೂ 3 ಮಾಡಿದ್ದೀನಿ. ಆ ಥರ ಅದೆಲ್ಲ ಆಯಿತು, ಹೋದರು. ಇನ್ನು ಸಾಯಂಕಾಲನೂ ಏನಾದರೂ ಮಾಡಬೇಕಾಗತ್ತೆ. ಬೆಳಗ್ಗೆ ಏನು ಸಾಂಬಾರೇನು ಮಾಡಿರಲಿಲ್ವಲ್ಲ, ಸಾಯಂಕಾಲ ಮಾಡಬೇಕಾಗತ್ತೆ. ಮಾಡೋಣ. ಅಷ್ಟರಲ್ಲಿ ಇದು ಕಟ್ ಮಾಡಿ ಆಗಿದ್ದು ಮಾತ್ರ ಸ್ಟಿಚ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದೆ. ಇಲ್ಲ, ಅವರು ಇವತ್ತು ಸಾಯಂಕಾಲ ಆಗಲಿ ಅಂದರೆ ಇವರವ್ರಲ್ವ, ಅವ್ರು ಐಬ್ರೋಗೆ ಬಂದ್ರೂ ನೈಟು 7 ಗಂಟೆಗೆ ಆ ಥರನೇ ಬರೋದು, ಕತ್ತಲಲ್ಲೇ ಬರ್ತಾರೆ. ಹಬ್ಬದ ಟೈಮಲ್ಲೇ ಐಬ್ರೋಗೆ ಬಂದ್ರೂ ಅದಕ್ಕೋಸ್ಕರ ಇನ್ನು ಬರೋದಷ್ಟೇ ಅಲ್ವಾ, ಎಷ್ಟೊತ್ತು ಕೂತ್ಕೋಬೇಕು, ಸ್ಟಿಚ್ ಮಾಡಬೇಕು ಅಂತ ಹೇಳಿಬಿಟ್ಟು ಇವಾಗಲೇ ಬಂದೆ. ಮಕ್ಕಳು ಮಾತ್ರ ಬಟ್ಟೆ ವಾಶ್ ಮಾಡೋಣ ಅಂತ ಇಲ್ಲಿ ಹಾಕಿದೆ. ಸರಿ, ಇನ್ನು ನಂದು ಎಲ್ಲನೂ ಆ ಮಕ್ಕಳದೇ ವಾಶ್ ಮಾಡಿ ಹಾಕಿ ನನ್ನೆಲ್ಲನೂ ಹಾಗೆ ಇದ್ದೋಗಿದ್ವು. ಸರಿ, ನಂದು ಆ ಕಡೆ ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ನಂದು ಹಾಕಿದೆ. ಸ್ವಲ್ಪ ಲೇಟ್ ಆಯಿತು. ಸರಿ, ಅದು ಕೆಲಸನೂ ಆಗೋಯ್ತಲ್ವ, ಆಗಲಿ ಅಂತ ಹೇಳ್ಬಿಟ್ಟು ಇವಾಗ ಹಾಗೆ ಬಂದಿದ್ದೀನಿ. ಇನ್ನು ಅಡುಗೆ ಎಲ್ಲನೂ ನೈಟಲ್ಲಿ ಮಾಡಬೇಕಾಗತ್ತೆ. ಸಂತೆಗೆ ಹೋಗಿ ಬಂದು ಪೂಜೆ ಮಾಡಲಿಲ್ಲ. ಬೆಳಿಗ್ಗೆ ನಮ್ಮವ್ರು ಮಾಡಿ ಹೋದರು. ನಾನಿನ್ನೂ ಪೂಜೆ ಮಾಡಲಿಲ್ಲ, ಮಾಡಲ್ಲ. ನಾಳೆ ಯಾವಾಗಾದ್ರೂ ಮಾಡ್ಕೊಳ್ಳೋಣ. ಪೂಜೆ ಮಾಡಲಿಲ್ಲ, ಅದರ ಉಪವಾಸ ಮಾತ್ರ ಇದ್ದೀನಿ. ಏನು ಮಾಡೋದು, ಸೋಮವಾರ ಅಲ್ವಾ, ಅದಕ್ಕೋಸ್ಕರ. ಇದು ಡ್ರೆಸ್ಸು ನೋಡಿ, ಹಳೆಯ ಡ್ರೆಸ್ಸು, ಎಷ್ಟು ವರ್ಷ ಆಯಿತು ತಗೊಂಡು.
ಹಾಕ್ಕೊಂಡಿದ್ದೀನಿ. ಎತ್ತಿಟ್ಟು ಯಾವಾಗ ಎಲ್ಲಾದರೂ ಊರಿಗೆ ಏನಕ್ಕಾದರೂ ಹೋಗ್ತಾ ಇದ್ದರೆ ಏನೋ ನಾವು ಹಾಕ್ಕೋಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ಇವತ್ತು ಹಾಕ್ಕೊಂಡೆ. ತುಂಬ ವರ್ಷಗಳೇ ಆಯಿತು ತಗೊಂಡು ಇವತ್ತು ಹಾಕ್ಕೊಂಡಿದ್ದೀನಿ. ಈ ಥರ ಇದೆ ಫ್ರೆಂಡ್ಸ್. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತವೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಹೇಗೆ ಅಂತ ಹೇಳಿಬಿಟ್ಟು. ಇನ್ನು ಯಾವ ಥರ ನಿಮಗೆ ಈ ಥರ ಬ್ಲೌಸ್ ಕಟ್ಟಿಂಗ್ ಆಗಲಿ, ಡಿಸೈನ್ಸ್ ಆಗಲಿ, ಏನಾದರೂ ಸ್ಟಿಚ್ಚಿಂಗ್ ಕೂಡ ನಿಮಗೆ ತೋರಿಸ್ಬೇಕಾ ಏನು ಹೇಗೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ. ನೀವು ಯಾವ ಥರ ಹೇಳ್ತೀರಾ, ಇಲ್ಲ ಮೇಕಪ್ ವಿಡಿಯೋಸ್ ಆಗಲಿ, ಫೇಶಿಯಲ್ ವಿಡಿಯೋಸು, ಈ ಥರ ಬ್ಯೂಟಿ ಟಿಪ್ಸೂ ಅದೂ ಅಷ್ಟೇ ಯಾವ್ದು ಥರದ್ದು ಬೇಕು ಅಂತ ಹೇಳಿ ಕಾಮೆಂಟ್ ಮಾಡಿ. ನಿಮಗೆ ಆ ಥರ ವಿಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಆಗಿದ್ದು ಮಾತ್ರ ನನ್ನ ವ್ಲಾಗ್ಸ್, ಲೈಫ್ ಸ್ಟೈಲ್ ವ್ಲಾಗ್ಸೇ ಹಾಕ್ತಾ ಇದ್ದೀನಿ. ನನ್ನ ಅಮ್ಮನಿಗೆ ಇವತ್ತು ಒಬ್ಬನಿಗೆ ಎಕ್ಸಾಮ್ ಇದೆ. ಇನ್ನು ನಾಳೆ ಇಬ್ಬರಿಗೂ ಇರುತ್ತೆ. ಇನ್ನು ನಾಳೆ ಲಾಸ್ಟ್ ಆಗ್ತವೆ. ಮತ್ತು ನನ್ನ ಚಿಕ್ಕ ಮಗನಿಗೆ ಬಂದ್ಬಿಟ್ಟು ಫೇರ್ವೆಲ್ ಡೇನೋ ಏನೋ ಮಾಡ್ತಾರಂತೆ. 10th ಅಲ್ವಾ ಲಾಸ್ಟು ಅಂತ ಹೇಳ್ಬಿಟ್ಟು. ನೋಡಿ ಅವ್ರ ಎಕ್ಸಾಮ್ ಎಲ್ಲ ಆಗೋದ್ಮೇಲೆ ಇಟ್ಕೊಂಡಿದ್ದಾರೆ. ನೋಡಿ ಲೈನಿಂಗ್ ಕಟ್ ಮಾಡಿಕೊಂಡೆ. ಇನ್ನು ಇದ್ರ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಮೊದಲೇ ಈ ಥರ ಕಟ್ ಮಾಡಿದಾಗೆ ನಾವು ಅರೇಂಜ್ ಮಾಡಿ ಇಟ್ಕೊಂಬಿಟ್ರೆ ಆವಾಗ ನಮಗೆ ಹೊಲಿಯೋವಾಗ ಈಸಿ ಅನಿಸುತ್ತೆ. ಅಂದರೆ ಯಾವ ಪಾರ್ಟ್ ಯಾವ ಕಡೆ ಬರುತ್ತೆ ಏನೋ ಅಂತ. ಮತ್ತು ಸ್ಟಿಚ್ಚಿಂಗ್ ಅಂದರೆ ಹೊಸಬ್ರಿಗೆ ಸ್ಟಿಚ್ಚಿಂಗ್ ಮಾಡಿಬಿಟ್ಮೇಲೆ ಬಿಚ್ಕೊಂಡು ಕೂತ್ಕೊಳ್ಳೋ ಬದಲು ಮೊದಲೇ ಈ ಥರ ಅರೇಂಜ್ ಮಾಡ್ಕೊಂಬಿಡ್ಬೇಕು. ಈ ಸ್ಲೀವ್ಸ್ ಆಗಲಿ ಮತ್ತು ಫ್ರಂಟ್ ಪಾರ್ಟು ಬೇರೆ ಬೇರೆ ಸಪ್ರೇಟ್ ಕಟ್ ಮಾಡಿಕೊಂಡ್ರೆ ಆವಾಗಲಿ, ಮತ್ತು ಈ ಕ್ರಾಸ್ ಬೆಲ್ಟ್ ಇದೆಯಲ್ಲ, ಕ್ರಾಸ್ ಬೆಲ್ಟ್ ಆಗಲಿ ಇದನ್ನ ಎಲ್ಲನೂ ಇವಾಗಲೇ ಸೆಟ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಈ ಹಿಂದಿನ ವಿಡಿಯೋದಲ್ಲಿ ಹೇಳ್ದೆ ಅಲ್ವಾ ಈ ಥರ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಕೋಳಿಗಳು ಜಗಳ. ನೋಡಿ ಈ ಥರ ಒಂದೇ ಥರ ಬರೋ ಥರ ನಾವು ಸೆಟ್ ಮಾಡ್ಕೊಬಿಡ್ಬೇಕು. ಮತ್ತು ಅಲ್ಲಿ ಹೋಗಿ ನಾವು ಸ್ಟಿಚ್ಚಿಂಗ್ ಮಾಡ್ಕೊಳ್ಳೋವಾಗ ಕನ್ಫ್ಯೂಸ್ ಇರೋದಿಲ್ಲ. ಅಂದರೆ ಆ ಥರ ಎಲ್ಲ ಮಾಡಿನೇ ಮತ್ತೆ ನಮ್ಮ ಅಕ್ಕ ಎಲ್ಲ ಹೇಳ್ಕೊಟ್ರಲ್ವ. ಇನ್ನು ಅವ್ರ ಹತ್ರನೇ ಅಲ್ವ ಸ್ಟಿಚ್ಚಿಂಗು ನಾನು ಕಲ್ತ್ಕೊಂಡಿದ್ದು. ಅವರು ಅವಾಗ ಹೇಳ್ಕೊಡ್ತಾಯಿದ್ರು ಈ ಥರ ಮಾಡಬೇಕು ಅಂತ ಹೇಳಿ. ನೋಡಿ ಈ ಥರ ಅರೇಂಜ್ ಮಾಡಿಬಿಟ್ರೆ ನಾವು ಮತ್ತೆ ಹೋಗಿ ಸ್ಟಿಚ್ಚಿಂಗ್ ಮಾಡೋದು ಅಷ್ಟೇ. ನೋಡಿ ಆಗೋಯ್ತು. ಇನ್ನು ಬನ್ನಿ ಹೋಗಿ ಸ್ಟಿಚ್ ಮಾಡೋಣ. ಯಾವ ಥರ ಮಾಡ್ತೀನಿ ಏನು ಅಂತ ಹೇಳಿಬಿಟ್ಟು ಮತ್ತು ಅಂದರೆ ವಿಡಿಯೋ ಈಗಾಗಲೇ ಎಲ್ಲನೂ ಹಾಕಿರ್ತೀನಿ. ಇನ್ನೇನು ನಿಮಗೆ ವಿಡಿಯೋ ಮತ್ತು ಯಾವಾಗಾದ್ರೂ ತೋರಿಸ್ತೀನಿ, ಯಾವ ಥರ ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಏನು ಅಂತ ಹೇಳ್ಬಿಟ್ಟು ಮತ್ತೆ ತೋರಿಸ್ತೀನಿ. ಬನ್ನಿ ಇವಾಗ ಹೋಗಿ ಹಾಗೆ ಸ್ಟಿಚ್ ಮಾಡೋಣ. ನೋಡಿ ಈ ಥರ ಇರುತ್ತೆ. ನೋಡಿ ಫ್ರೆಂಡ್ಸ್, ಕಟ್ ಮಾಡಿಕೊಂಡೆ ಅಲ್ವಾ, ಇವಾಗ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನೋಡಿ ನಮ್ಮ ಕೋಳಿ ಮೇಲ್ಗಡೆಯಿಂದ ಮೆಟ್ಲು ನೀರು ಹಾಕಿದೆ.
ಮೆಟ್ಲಿಗೆ ನೀರು ಹಾಕಿದೆ, ಅದಕ್ಕೋಸ್ಕರ ಅಲ್ಲಿ ನೀರು ಹಾಕಿದ್ದಾವೆ. ಬನ್ನಿ ಫ್ರೆಂಡ್ಸ್, ಇನ್ನು ಸ್ಟಿಚ್ ಮಾಡೋಣ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೇನು 5:30 ಆ ಥರ ಆಗಿದೆ. ಹಿಂದೆ ಹೇಳ್ದ ಹಾಗೆ ಅಷ್ಟೊತ್ತಲ್ಲಿ ಈ ಥರ ಬೆಳಗ್ಗೆಯಿಂದ ಅದೊಂದು ಕೆಲಸ ಇದೊಂದು ಕೆಲಸ ಜಾಸ್ತಿ ಇತ್ತು. ಈ ನಡುವೆ ಎಲ್ಲನೂ ಬಟ್ಟೆ ಸ್ಟಿಚಿಂಗ್ ಇತ್ತಲ್ವಾ, ಡೈಲಿ ಬಟ್ಟೆ ಸ್ಟಿಚಿಂಗ್ ಮಾಡ್ಕೊತ ಮನೆಯಲ್ಲಿ ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ಇದ್ದೋಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಫ್ರೀ ಆಗಿದ್ದೆ ಅಲ್ವಾ, ಅದಕ್ಕೆ ಅಂತ ಹೇಳಿಬಿಟ್ಟು ಮನೆ ಕೆಲಸನೂ ಸ್ವಲ್ಪ ಮಾಡಿಕೊಂಡೆ. ಮತ್ತು ಇನ್ನು ಹಿಂದೆಯೇ ಇದೊಂದು ಬ್ಲೌಸು ಇತ್ತು, ಸರಿ ಅಂತ ಹೇಳ್ಬಿಟ್ಟು ಈ ಬ್ಲೌಸನ್ನು ಸ್ಟಿಚ್ ಮಾಡೋಣ. ಈ ಊರವರೇ ಇನ್ನೇನು ನೈಟ್ ಟೈಮು ಬರೋದು, ಯಾವಾಗ್ಲೂ ಅಷ್ಟೇ 7:30 ಆ ಥರ. ಸರಿ, ಅಷ್ಟೊತ್ತಿಗೆಲ್ಲ ಸ್ಟಿಚ್ ಮಾಡಿಬಿಡ್ಬೋದು. ಪಾಟ್ನೆಕ್ಕು ಪ್ಲೈನ್ ಥರನೇ ಬರುತ್ತೆ, ಸುಮ್ಮನೆ ಒಂದು ಲೇಸ್ ಹಾಕಿ ಟ್ಯಾಗ್ಸ್ ಇಟ್ಟರೆ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಸರಿ ಸ್ಟಿಚ್ ಮಾಡ್ಬೋದು ಬಿಡು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಸ್ಟಿಚ್ ಮಾಡಿದೆ. ಮತ್ತು ಬೆಳಗ್ಗೆನೇ ಬಂದಿದ್ದರು ಅವರು. ಬೆಳಗ್ಗೆನೇ ಬಂದು ತೊಗೊಂಡೊಟ್ಟೋಗಿದ್ದು. ಅವಳಿಗೆ ನೈಟಲ್ಲಿ ಬರ್ತಾಳೆ ಅಂತ ಹೇಳಿ ಅಂದ್ಕೊಂಡಿದ್ದೆ, ಬರಲಿಲ್ಲ. ಬ್ಯಾಕ್ ಹುಕ್ಸು ಇಡಬೇಕಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಬ್ಯಾಕ್ ಹುಕ್ಸು ಇಟ್ಟು ಸ್ಟಿಚ್ ಮಾಡಿ, ಮತ್ತು ಇಲ್ಲೇ ಅವ್ಳಿಗೆ ಇದೆ ಫಸ್ಟ್ ಬ್ಲೌಸು ಸ್ಟಿಚ್ ಮಾಡ್ಕೊಂಡಿರೋದು. ಅವ್ರ ಅಕ್ಕ ಅವರು ಮೆಜರ್ಮೆಂಟ್ ಬ್ಲೌಸ್ ಎತ್ಕೊಂಬಂದಿದ್ದು. ಅವಳಿಗಿದು ಇದೆ ಲೆಹೆಂಗಾ ಬ್ಲೌಸೇ ಫಸ್ಟ್ ಬ್ಲೌಸು. ಸ್ಯಾರಿ ಮೇಲೆದ್ದು ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನೇ ಹಾಕಿ ನೋಡಿದೆ, ಸರಿ ಹೋಗಿದೆ ಅಂತ ಹೇಳ್ಬಿಟ್ಟು ಹೋದ್ಲು. ಆ ಥರ ಎಲ್ಲ ಆಯಿತು ಫ್ರೆಂಡ್ಸ್. ಇನ್ನು ಇವತ್ತು ಬಂದುಬಿಟ್ಟು ಇನ್ನು ಬೆಳಗ್ಗೆನೇ ಮೊಸರನ್ನ ಮತ್ತು ಪುಳಿಯೋಗರೆ ಮತ್ತು ಉಪ್ಮಾ ಇಷ್ಟೂ ಮಾಡಿದ್ದಿದ್ದಲ್ವಾ. ಇನ್ನು ಇವಾಗ ಏನಾದರೂ ಮಾಡಬೇಕು. ಸಂತೆಗೆ ಎಲ್ಲನೂ ಹೋಗಿ ಬಂದ ಮೇಲೆ ಏನು ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಅದೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ನೋಡೋಣ. ಅಂದರೆ ಇವತ್ತು ಸೋಮವಾರ, ಅದು ಬೇರೆ ನೈಟ್ ಆಗಿರೋದ್ರಿಂದ ಏನಾದರೂ ಚಪಾತಿ ಮಾಡೋಣ. ಅಂದರೆ ನಮ್ಮ ಯಜಮಾನರು ಮತ್ತು ನನ್ನ ಮಗನೂ ತಿಂತಾನೆ. ಚಪಾತಿ ಮಾಡೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಗ್ರೇವಿ ಏನು ಮಾಡೋದು ಏನು ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ತೀನಿ ಏನು ಮಾಡಿದ್ದೆ ಅಂತ ಹೇಳಿಬಿಟ್ಟು. ಹಾಗೆ ನೋಡ್ತಾಯಿರಿ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ವ್ಲಾಗ್ಸು ಈ ಥರ ನನ್ನ ಲೈಫ್ ಸ್ಟೈಲ್ ವ್ಲಾಗ್ಸು. ಹಾಗೆ ನಾನು ಯಾವ ಥರ ಎಲ್ಲ ಕೆಲಸ ಮಾಡ್ಕೊತೀನಿ, ಏನು ಹೇಗೆ ಯಾವ ಥರ ಎಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ನನ್ನ ವಿಡಿಯೋಸು ನನ್ನ ವ್ಲಾಗ್ಸಲ್ಲಿ ಬರುತ್ತೆ. ಐ ಹೋಪ್ ನಿಮಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ ಹೇಳಿಬಿಟ್ಟು. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋಸು. ಇನ್ನಷ್ಟು ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ಸ್ಟಿಚ್ ಅಂದರೆ ಒಂದೇ ಥರ ಪ್ಲೈನ್ ಬ್ಲೌಸು ಅಂದರೆ ಒಂದೇ ಥರ ಸ್ಟಿಚ್ ಮಾಡೋದು ಎಲ್ಲನೂ. ಆದರೆ ಯಾವಾಗಲೂ ಅದನ್ನೇ ವಿಡಿಯೋ ಮಾಡಿ ಹಾಕೋದಾ ಬೇಡವಾ ಏನು ಹೇಗೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ನಿಮಗೆ ಸ್ಟಿಚಿಂಗ್ ವಿಡಿಯೋ ಬೇಕಿದ್ದರೆ ಇದು ಸ್ಟ್ಯಾಂಡೂ ತೊಗೊಂಬಂದಿದ್ದೀನಿ. ಅಂದರೆ ಟ್ರೈಪಾಡು, ಹಲಗೆಗೆ ಫಿಕ್ಸ್ ಮಾಡೋ ಅಂಥದ್ದು ಟ್ರೈಪಾಡೂ ತೊಗೊಂಬಂದಿದ್ದೀನಿ. ಮತ್ತು ಅದೇ ಅರ್ಜೆಂಟಲ್ಲಿ ಸ್ಟಿಚ್ ಮಾಡ್ತೀನಲ್ಲ, ಮತ್ತು ಅದಕ್ಕೆ ಫಿಕ್ಸ್ ಮಾಡಿ ಹಾಕಿ ಇದು ಮಾಡೋಷ್ರೊಳಗೆ ಸ್ಟಿಚ್ ಮಾಡಿಬಿಡ್ಬೋದು ಅಂತ ಹೇಳ್ಬಿಟ್ಟು ಆ ಥರ ಮಾಡೋದು. ನಿಮಗೆ ಬೇಕು ಅಂತ ಹೇಳಿದರೆ ಕಾಮೆಂಟ್ ಮಾಡಿ. ಯಾರಿಗಾದರೂ ಸ್ಟಿಚಿಂಗ್ ವಿಡಿಯೋ ಇಲ್ಲ ನಾನು ಡಿಸೈನ್ ಬ್ಲೌಸಸ್ಸು ಹೊಲಿಯೋ ವಿಡಿಯೋ ಈ ಥರ ಎಲ್ಲ ಏನಾದರೂ ಬೇಕು ಅಂತ ಹೇಳಿದರೆ ನಾನು ಹೊಲಿಯೋವಾಗನೇ ಹಾಗೆ ವಿಡಿಯೋ ಮಾಡಿಕೊಂಡು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಕೆಲಸಗಳು, ಮನೆ ಕೆಲಸ, ಈ ಕಡೆ ಸಣ್ಣ ಪುಟ್ಟ ಪಾರ್ಲರ್ ಕೆಲಸ, ಹಾಗೆ ಬಟ್ಟೆ ಸ್ಟಿಚಿಂಗು, ಈ ಥರ ಎಲ್ಲನೂ ಮಾಡ್ತೀನಿ. ಆದರೆ ನನಗೇನು ಕಷ್ಟ ಅಂತ ಅನಿಸೋದಿಲ್ಲ. ಇಷ್ಟೊಂದು ಕೆಲಸಗಳು ಅಯ್ಯೋ ನಾನು ಯಾಕೆ ಮಾಡಬೇಕು, ಅಯ್ಯೋ ಕಷ್ಟ ಆಗಪ್ಪ ಅಂತ ಹೇಳಿ ಅಂತ ಅಲ್ಲ. ನನಗೆ ಇಷ್ಟಪಟ್ಟು ನಾನು ಮಾಡ್ಕೊಳ್ಳೋ ಅಂಥದ್ದು. ನನಗೆ ಆ ಥರ ಏನು ಕಷ್ಟ ಅಂತ ಅನಿಸೋದಿಲ್ಲ. ಯಾವುದೇ ಕೆಲಸ ಆಗಲಿ ನಾವು ಇಷ್ಟಪಟ್ಟು ಮಾಡಿದ್ರೆ ಅದು ಕಷ್ಟ ಅಂತ ಹೇಳಿ ಅನಿಸೋದಿಲ್ಲ. ಕೆಲವೊಬ್ಬರು ಅಯ್ಯೋ ನಾನು ಅದು ಮಾಡಬೇಕು, ಇದು ಮಾಡಬೇಕು, ಇಲ್ಲಿ ಮಾಡಬೇಕು, ಅಲ್ಲಿ ಮಾಡಬೇಕು, ಅದು ಇದು ಅಂತ ಹೇಳ್ತಾರೆ. ಆದರೆ ಇವಾಗ ಇದು ಬಂದ್ಬಿಟ್ಟು ನನಗೆ ಆಪ್ಷನಲ್ಲು. ಅಂದರೆ ಬಟ್ಟೆ ಸ್ಟಿಚಿಂಗ್ ಆಗಲಿ, ಪಾರ್ಲರ್ ಆಗಲಿ, ಈ ಥರ ಎಲ್ಲನೂ ಆಪ್ಷನಲ್ಲು. ಅಂದರೆ ಮನೆ ಕೆಲಸ ಮನೆಯಲ್ಲಿ ಎಲ್ಲ ಕ್ಲೀನ್ ಆದ್ಬಿಟ್ಟು ಮನೆಯಲ್ಲಿ ಎಲ್ಲ ಮಾಡಿಬಿಟ್ಮೇಲೆ ಇದು ಬಂದ್ಬಿಟ್ಟು ಇದು ಅವ್ರಿಗೆ ಅವಶ್ಯಕತೆ ಇರೋದಿಲ್ವಲ್ಲ, ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಇದು ನನಗೆ ಬೇಕು ಅಂತ ಹೇಳಿ ನಾನು ಮಾಡ್ತಾ ಇರೋವಂಥದ್ದಲ್ವ. ಅದಕ್ಕೋಸ್ಕರ ಈ ಕೆಲಸನ ನಾನು ಇಷ್ಟಪಟ್ಟೆ ಮಾಡೋವಂಥದ್ದು.
ಕೆಲವರೆಲ್ಲ ಅಂದ್ಕೋಬೋದು ಇಷ್ಟೊತ್ತು ಇರ್ತಾಳೆ ಏನು ಹೇಗೆ ಬೋರ್ ಅನ್ಸೋದಿಲ್ವಾ, ನಮ್ಗೆ ಯಾಕೆ ನಾವು ಯಾಕೆ ಈ ಥರ ಇಷ್ಟು ಕಷ್ಟಪಡಬೇಕು ಇಷ್ಟೊತ್ತುವರೆಗೂ ನಿದ್ದೆ ಕೆಟ್ಟು ಮತ್ತು ಈ ಥರ ಎಲ್ಲ ಮನೆ ಕೆಲಸ ಈ ಕೆಲಸ ಎಲ್ಲನೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಈ ಥರ ಕೆಲಸನೇ ಯಾಕೆ ಅಂತ ಹೇಳಿ ಅಂದ್ಕೋಬೋದು. ನನಗೆ ಇಷ್ಟಪಟ್ಟು ಅಂದರೆ ನಾನು ಒಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ಹೇಳ್ತಾರಲ್ಲ, ನಮ್ಮಪ್ಪ ಇಷ್ಟು ಏಜ್ ಆದ್ರೂ ಒಬ್ಬರ ಹತ್ರ ಅವರ ಹೊಟ್ಟೆಯಲ್ಲಿ ಹುಟ್ಟಿರೋವರಾಗಲಿ ಅವ್ರ ಜೊತೆಯಲ್ಲಿ ಹುಟ್ಟಿರೋವರ ಹತ್ರ ಆಗಲಿ ಅವರ ತಪ್ಪಿಲ್ಲದೆ ಇದ್ದರೆ ತಲೆ ಬಗ್ಸೋವಂಥವ್ರಲ್ಲ. ಅದೇ ಥರ ನಮಗೂ ಅದೇ ಥರ ಬಂದಿದೆ ಅಂತಲೇ ಹೇಳ್ಬೋದು. ಒಬ್ಬರ ಹತ್ರ ಕೈ ಚಾಚಿ ಇದು ಮಾಡೋದು ಅಂದರೆ ಅವ್ರು ನಮ್ಮವರೇ ಆಗಿರ್ಬೋದು, ನಮ್ಮ ಸ್ವಂತದವರೇ ಆಗಿರ್ಬೋದು, ಯಾರೇ ಆಗಿರ್ಬೋದು, ಆ ಥರ ಇಷ್ಟಪಡೋದಿಲ್ಲ. ಇವಾಗ ನಮ್ಮ ಅಪ್ಪ ಅವ್ರಿಗೆ ಈ ಥರ ಇನ್ನು ಏನು ಏಜ್ ಆಗಿದೆಯಲ್ಲ, ದುಡಿದಷ್ಟು ದುಡ್ದಿದ್ದಾರೆ, ಈಗಲಾದರೂ ಸುಮ್ಮನೆ ಇರಿ ಅಂತ ಹೇಳಿಬಿಟ್ಟು ಇದ್ದು ಮತ್ತು ಏನಾದರೂ ಈ ಥರ ಕೊಡೋಕೋದ್ರೆ ಅವರು ತೊಗೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಆ ಥರ ಅದೇ ಬುದ್ಧಿನೇ ಅಂತಲೇ ಹೇಳ್ಬೋದು ನಮಗೂ ಬಂದಿರೋದು. ಆ ಥರ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಅದೊಂದು ಬಂದಿದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರನೇ ಎಲ್ಲ ಕೆಲಸನೂ ಇಷ್ಟಪಟ್ಟೆ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಬ್ಲೌಸು ಅಷ್ಟು ಸ್ಟಿಚ್ ಮಾಡಿದೆ ಅಲ್ವಾ, ಸ್ಟಿಚ್ ಮಾಡಿ ಮತ್ತು ಮಿಕ್ಕಿದ್ದು ಅಟ್ಯಾಚ್ ಮಾಡೋಣ. ಲೇಸ್ ಎಲ್ಲನೂ ಸ್ಟಿಚ್ ಮಾಡಿದೆ ಮತ್ತು ನಿಮಗೇನು ತೋರಿಸ್ಲಿಲ್ಲ. ಲೇಸೂ ಸ್ಟಿಚ್ ಮಾಡಿ ಎಲ್ಲ ಆಗಿದ್ದಾದಮೇಲೆ ನಾನು ಮೇಲಕ್ಕೆ ಹೋಗಿ ಅಂತ ಸಂತೆಗೇನು ಹೋಗಿ ಮತ್ತು ತರಕಾರಿ ಎಲ್ಲನೂ ಹಚ್ಚಿ ನೋಡಿ ಮಸಾಲೆನೂ ರೆಡಿ ಮಾಡಿದೆ. ಇದು ಬಂದ್ಬಿಟ್ಟು ನೋಡಿ ತರಕಾರಿಯಲ್ಲಿ ಗ್ರೇವಿ ಥರ ಮಾಡಿ ಚಪಾತಿ ಮತ್ತು ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ನೋಡಿ ಒಂದು ಬಾಣಲೆಯಲ್ಲಿ ಆಯಿಲ್ ಸ್ವಲ್ಪ ಹಾಕಿ ಒಂದು ಈರುಳ್ಳಿ ಹಚ್ಚಿಟ್ಟು ಅದನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮಸಾಲೆ ಐಟಮ್ಸ್ನ ಹಾಕಿದ್ದೀನಿ. ಇದರಲ್ಲಿ ಬಂದ್ಬಿಟ್ಟು ಏನೆಲ್ಲ ಇದೆ ಅಂತ ಹೇಳಿ ಹೇಳ್ತೀನಿ ನೋಡಿ. ಇದು ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಶುಂಠಿ ಪೇಸ್ಟು ಮತ್ತು ಚಕ್ಕೆ, ಲವಂಗ ಈ ಥರ ಎಲ್ಲ ಇದೆ. ಖಾರ ಪುಡಿ, ಧನಿಯಾ ಪುಡಿ ಈ ಥರ ಎಲ್ಲನೂ ಮಿಕ್ಸ್ ಮಾಡಿ ನಾನು ಮಿಕ್ಸಿ ಮಾಡ್ಕೊಂಡಿರೋಂಥದ್ದು. ಹಾಗೆ ಒಂದು ಡಬ್ಬದಲ್ಲಿನೂ ಎತ್ತಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಪಲಾವು ಈ ಥರ ಮಾಡೋವಾಗ ಈ ಥರ ಯೂಸ್ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ಮತ್ತು ಅದೆಲ್ಲ ಫ್ರೈ ಆಗಿದ್ದ ಮಸಾಲೆ ಎಲ್ಲ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ನಾವು ಈ ಥರ ತರಕಾರಿ ಹಚ್ಚಿ ಇಟ್ಕೊಂಡಿದ್ವಲ್ಲ ಸಣ್ಣದಾಗಿ, ಅದನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ನಾನು ಇದರಲ್ಲಿ ಹೀರೆಕಾಯಿ ಮತ್ತು ಕ್ಯಾರೆಟು, ಬದನೆಕಾಯಿ ಇಷ್ಟೂ ಹಾಕಿದ್ದೀನಿ. ಇದಕ್ಕೆ ಸೋರೆಕಾಯಿನೂ ಹಾಕ್ಕೋಬೋದು ಮತ್ತು ಅದೆಲ್ಲ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದರಲ್ಲೇ ಬಂದ್ಬಿಟ್ಟು ನೋಡಿ ಇದು ಟೊಮೊಟೊ, ಸ್ವಲ್ಪ ಕಡಲೆಪಪ್ಪು ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಇದ್ರೂ ಹಾಕ್ಕೋಬೋದು, ಇಲ್ಲ ಟೊಮೊಟೊ ಕಡಲೆಪಪ್ಪುನೇ ಸಾಕಾಗತ್ತೆ. ಅಂದರೆ ಗ್ರೇವಿಗೋಸ್ಕರ ಹಾಗೆ ಟೇಸ್ಟು ಚೆನ್ನಾಗಿರುತ್ತೆ, ಗ್ರೇವಿನೂ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಎಷ್ಟು ಗ್ರೇವಿ ನೀರು ಬೇಕಾ, ತೆಳು ಬೇಕಾ, ಗಟ್ಟಿ ಬೇಕಾ ನೋಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಅದಕ್ಕೆ ಅಂತಲೇ ಇನ್ನು ಒಂದು ಕಡೆ ಚಪಾತಿ ಹಿಟ್ಟನ್ನ ಕಲಸಿ ಇಟ್ಟಿದ್ದೆ ನೋಡಿ. ಇವಾಗ ಚಪಾತಿ ಮಾಡಿ ಗ್ರೇವಿನೂ ಈ ಥರ ಆಗಿದೆ. ತುಂಬಾ ಟೇಸ್ಟಿಯಾಗಿತ್ತು. ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ಒಂದ್ಸಲ ನೀವು ಟ್ರೈ ಮಾಡಿ. ಇನ್ನು ಇದು ಇಷ್ಟೂ ಮತ್ತು ರೈಸೂ ಮಾಡಿದ್ದೆ. ಅದೂ ನನ್ನ ಮಗ ದೊಡ್ಡವನು ಎಲ್ಲನೂ ತಿಂತಾನಲ್ವ, ಅದೂ ನೈಟು ಊಟಕ್ಕೆ ಈ ಥರ ಎಲ್ಲ ಆಯಿತು. ಮತ್ತು ತಿಂದು ಇನ್ನು ಸ್ವಲ್ಪ ಬ್ಯಾಲೆನ್ಸು ಉಳಿದಿತ್ತಲ್ವ ಬ್ಲೌಸು, ಅದನ್ನು ಅಷ್ಟೇ ರೆಡಿ ಮಾಡಿ ಎಲ್ಲ ಆಯಿತು. ನೈಟಲ್ಲಿನೂ ನೈಟ್ ವ್ಯೂ ಯಾವಾಗಲೂ ಬೆಳಗಿನ ವ್ಯೂವೇ ತೋರಿಸ್ತೀನಲ್ವ, ನೈಟ್ ವ್ಯೂವನ್ನು ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಚಿನ್ನ ಯಾವಾಗಲೂ ಹಂಗೆ ಕಾಂಪೌಂಡ್ ಗೋಡೆ ಮೇಲೆ ಕಾವಲು ಕಾತದ್ದು ಹತ್ತಿ ಕೂತ್ಕೊಂಡ್ಬಿಟ್ಟಿರತ್ತೆ. ಹಾಗೆ ಚಂದ್ರನೂ ಬಂದಿದ್ದ, ಅದನ್ನು ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.